ಬ್ರೇಕ್ ನಂತರ ಮತ್ತೆ ಮಾರ್ಕೆಟ್ ಮಂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚರ್ಚೆಯನ್ನ ಮಾಡಕ್ಕಿಂತ ಮುಂಚೆ ಈಗ ಅರ್ಚನಾ ಅಂತ ಮಂಗಳೂರಿಂದ ಒಬ್ರು ನಮ್ಮ ವ್ಯೂವರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅರ್ಚನಾ ಅವರೇ. ಹಲೋ, ನಾನು ಮಂಗಳೂರಿಂದ ಮಾತಾಡ್ತಿರೋದು. ಎಸ್, ನಮ್ಮ ಜೊತೆ ಈಗ ಮಹೇಶ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡಿ. ಹಾ ಹೌದು, ನಾನು ತ್ರಿವೇಣಿ ಇಂಜಿನಿಯರಿಂಗ್ ಮತ್ತೆ ಯೂನಿಟೆಕ್ ಶೇರ್ಗಳನ್ನ ಆಲ್ಮೋಸ್ಟ್ ಒಂದು 3 years ಬ್ಯಾಕ್ ಇದ್ ಮಾಡಿದ್ದೆ. ಬೈ ಮಾಡಿದ್ದೀರಾ? ಬೈ ಮಾಡಿದ್ದೀನಿ, ಹೌದು. ಅದು ಈಗ ಮಾರ್ಕೆಟ್ ಅಲ್ಲಿ ಅದರ ಸ್ಟೇಟ್ ಹೇಗಿದೆ ಮತ್ತೆ ನಾನು ಯಾವಾಗ ಸೇಲ್ ಮಾಡಬೇಕು? ನೀವು ತ್ರಿವೇಣಿ ಇಂಜಿನಿಯರಿಂಗ್ ಶೇರ್ ಅನ್ನು ಯಾವ ರೇಟ್ ಅಲ್ಲಿ ಬೈ ಮಾಡಿದ್ದೀರಾ? ಒಂದು ಅದು ಸೆನ್ಸೆಕ್ಸ್ ಒಂದು 20,000 ಇದ್ದಾಗ ಬೈ ಮಾಡಿದ್ದು. ನೀವು ಹೇಳೋ ಪ್ರಕಾರ ನಾನಿಲ್ಲಿ ನನ್ನ ಚಾರ್ಟ್ಸ್, ನನ್ನ ಅನಾಲಿಸಿಸ್ ಪ್ರಕಾರ ನೋಡಿದ್ರೆ 3 years ಬ್ಯಾಕ್ ಅಂದ್ರೆ ನೀವು ಒಂದು 2022 ರೇಂಜ್ ಅಲ್ಲಿ ಬೈ ಮಾಡಿರ್ಬೋದು. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು ಇದರದು 17 ರೂಪಾಯಿ 50 ಪೈಸಾ ಇದೆ. ತ್ರಿವೇಣಿ ಇಂಜಿನಿಯರಿಂಗ್ ಬಗ್ಗೆ ನನಗೆ ಮಾತಾಡ್ತಿರೋದು. ಸೊ ಈಗ ಪ್ರೆಸೆಂಟ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕಿಂತ ಆಲ್ಮೋಸ್ಟ್ ಸ್ವಲ್ಪ ಲಾಸ್ ಅಲ್ಲಿ ಇದ್ದೀರಾ. ಒಂದು. ಎರಡನೇದಾಗಿ ಈ ಶೇರಿನ ಪ್ಯೂರ್ ಟೆಕ್ನಿಕಲಿ ಮಾತಾಡೋದಾದ್ರೆ ಇದರ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಬಂದು ಇದು 16 ರೂಪಾಯಿನಲ್ಲಿದೆ, ಮೊದಲನೇದು. ಎರಡನೇದಾಗಿ ಇದರ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಮೀನಿಂಗ್ ಏನು ಅಂದ್ರೆ ಯಾವ ಲೆವೆಲ್ ನಲ್ಲಿ ಇದು ತಿರುಗಾ ಕೆಳಗಡೆ ಬರುವ ಸಾಧ್ಯತೆಗಳಿರುವ ಲೆವೆಲ್, ಸೆಲ್ ಮಾಡುವ ಲೆವೆಲ್ ಬಂದ್ರೆ ಇದಕ್ಕೆ 20 ರೂಪಾಯಿನಲ್ಲಿ ಸೆಲ್ಲಿಂಗ್ ಲೆವೆಲ್ ಇದೆ. ಸೊ ನಾನ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ನೀವೀಗ 22 ರೂಪಾಯಿನಲ್ಲಿ ಏನ್ ಬೈ ಮಾಡಿದೀರಾ ಅದು ಆ ಲೆವೆಲ್ ಅಲ್ಲಿ ಬಂದ್ರೆ ಮೊದಲು ಎಕ್ಸಿಟ್ ಆಗಿ ನೀವು ಅದ್ರ ಬಗ್ಗೆ ತಿಳಿದಿ ಬೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಎರಡನೇದಾಗಿ ಯೂನಿಟೆಕ್ ಕಳೆದ ಕಾಲರ್ ನಾವು ಆಗ್ಲೇ ಹೇಳಿದ್ವಿ, ಆ ರೀತಿಯಿಂದ ಈ ರಿಯಲ್ ಎಸ್ಟೇಟ್ ಸೆಕ್ಟರ್ ಇದ್ರೆ ನೀವು ಆ ಬೈಯಿಂಗ್ ಪ್ರೈಸ್ ಸ್ವಲ್ಪ ಹತ್ತಿರದಲ್ಲಿದ್ರೆ ಖಂಡಿತ ಹೋಲ್ಡ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಅರ್ಚನಾ ಅವರೇ. ಸಮಯ ನ್ಯೂಸ್ಗೆ ನೀವು ಕಾಲ್ ಮಾಡೋದಕ್ಕೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಮಹೇಶ್ ಅವರೇ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ನಿಮ್ಗೆ. ಈ ವಾರದ ಏನೇನು ಅಪ್ಡೇಟ್ಸ್ ಆಯ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ರಿ. ಎಲ್ಲರಿಗೂ ಕ್ಯೂರಿಯಾಸಿಟಿ ಏನಂದ್ರೆ ನೆಕ್ಸ್ಟ್ ವೀಕ್ ಮಾರ್ಕೆಟ್ ಅಲ್ಲಿ ಏನಾಗಬಹುದು ಅಂತ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ನೋಡಿ, ಈ ವಾರದಷ್ಟು ಏನಂತಾರದು ಸರ್ಪ್ರೈಸಿಂಗ್ ಇರಬಹುದು ಅಥವಾ ಸ್ವಲ್ಪ ಆನ್ ಯೋರ್ ಟೋಸ್ ನೋಡುವಂತ ನ್ಯೂಸ್ ತರ ಏನು ಇಲ್ಲ ಇನ್ ಕಮಿಂಗ್ ವೀಕ್ಸ್ ಅಲ್ಲಿ. ಎಸ್, ಏಪ್ರಿಲ್ ನಲ್ಲಿ ಶುರು ಆಗ್ತದೆ. ಅದರಿಂದ ಈಗ ಇನ್ವೆಸ್ಟ್ಮೆಂಟ್ ಅಥವಾ ಮಾರ್ಕೆಟ್ ಕನ್ಸಾಲಿಡೇಷನ್ ಫೇಸ್ ಅಂತ ಕರಿತೀವಿ. ಅಂದ್ರೆ ಜಾಸ್ತಿ ಮೂವ್ಮೆಂಟ್ ಕೆಳಗಡೆ ಆಗ್ಲಿ ಮೇಲ್ಗಡೆ ಆಗ್ಲಿ ಆಗುವ ಸಾಧ್ಯತೆ ಕಮ್ಮಿ ಇದೆ ಈಗಿರುವ ಪ್ರೆಸೆಂಟ್ ಸಿಚುವೇಶನ್. ಎಸ್, ಹೋದ ವಾರ ತುಂಬಾ ಇತ್ತು ನೋಡಿ, ಬಜೆಟ್ ಇತ್ತು, ಎಕನಾಮಿಕ್ ಸರ್ವೆ ಇತ್ತು, ರೈಲ್ವೆ ಬಜೆಟ್ ಇತ್ತು, RBI ಡೇಟಾ ಇತ್ತು. ಸೊ ಎಂಟೈರ್ ವೀಕ್ ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ವೊಲಟಾಲಿಟಿ ರೇಟ್ ಅಂತ ಏನ್ ಕರಿತೀವಿ 100-200 ಪಾಯಿಂಟ್ ಮೂವ್ಮೆಂಟ್ ಗಳಿತ್ತು. ಆದ್ರೆ ಈ ವಾರ ಕನ್ಸಾಲಿಡೇಷನ್ ಫೇಸ್ ಬಂದು ಸ್ವಲ್ಪ ಮೇಲೆ ಹೋಗುವ ಚಾನ್ಸಸ್, ಬುಲ್ಲಿಶ್ ರಿವರ್ಸಲ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಹಾಗಿದ್ರೆ ಈ ವಾರದಲ್ಲಿ ಶೇರ್ ಅನ್ನ ಕೊಂಡ್ಕೊಳ್ಳೋದು ಒಳ್ಳೇದೋ ಕೆಟ್ಟದೋ, ಅಂದ್ರೆ ತಟಸ್ಥವಾಗಿರೋದು ಒಳ್ಳೇದು, ಇದ್ರ ಬಗ್ಗೆ ಹೇಳ್ತೀರಾ ಅಂತ? ಈ ವಾರದಿಂದ ಶೇರ್ ಕೊಂಡ್ಕೊಳ್ಳೋದು ಖಂಡಿತ ಒಳ್ಳೇದು. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಈಗ ಖಂಡಿತ ಒಳ್ಳೇದು. ಯಾಕಂದ್ರೆ RBI ಪಾಲಿಸಿ ರಿವೈಸ್ ಆಗುವ ಸಾಧ್ಯತೆ ಏಪ್ರಿಲ್ ನಲ್ಲಿ ವರ್ಸ್ಟ್ ಕೇಸ್ ಆಗಿಲ್ಲ ಅಂದ್ರೆ ಮೇ ನಲ್ಲಿ ಆಗುವ ಚಾನ್ಸಸ್ ಇದೆ. ಅದರಿಂದ ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಂಪಲ್ ಒಂದು ಸಜೆಷನ್ ಅಷ್ಟೇ, ಕೆಳಗಡೆ ಬಂದ್ರೆ ಕೆಳಗಡೆ ಬೈ ಆನ್ ಡಿಪ್ಸ್ ಅಂತ ನಾವು ಕರಿತೀವಿ. 5200 ರೇಂಜ್ ಅಲ್ಲಿ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಏನಾದ್ರು ಬಂದ್ರೆ ಆ ರೇಂಜ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಬ್ಲೂ ಚಿಪ್ಸ್ ಶೇರ್ಸ್ ಇರಬಹುದು. ಯಾವ್ದು ಪರ್ಫಾರ್ಮೆನ್ಸ್ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಅದು ಯಾರ ಹತ್ರ ಆದ್ರೂ ಒಂದ್ ಸ್ವಲ್ಪ ಚಿಂತನೆ ಮಾಡಿ ಅವ್ರ ಹತ್ರ ಸಜೆಷನ್ಸ್ ತಗೊಂಡು ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಬೈ ಮಾಡೋದು ಒಳ್ಳೇದು. ಓಕೆ, ಈಗ ಬಜೆಟ್ ಬೇರೆ ಬಂತು, ಬಜೆಟ್ ನೂ ಸಹ ಸಾಕಷ್ಟು ಫ್ಲಕ್ಚುಯೇಷನ್ಸ್ ಆಯ್ತು ಅನ್ನೋ ತಟಸ್ಥವಾಗಿತ್ತು ಅಂತಾನು ಕೂಡ ಹೇಳಿದ್ರೆ ಯಾವ್ದಕ್ಕೆ ಒಳ್ಳೇದಾಗ್ತದೆ ಅಂದ್ರೆ ಯಾವ ಪರ್ಟಿಕ್ಯುಲರ್ ಒಂದು ಇದನ್ನ ತೆಗೆದುಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದು ಏನಾದ್ರು ಇದೆಯಾ? ನೋಡಿ, ಯಾವ್ದಕ್ಕೆ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಯಾವ್ದು ಕೆಟ್ಟದಾಗುತ್ತೆ ಆಗಿದೆ ಅಂತ ಹೇಳಿದೆ ಅಂತ. ಈಗ ಆಯಿಲ್ ಸೆಕ್ಟರ್ ಬಂದ್ರೆ ONGC ನಲ್ಲಿ ಬಜೆಟ್ ಸೆಸ್ ಏನಿದೆ 4,500 rupees ಪರ್ ಟನ್ ಕ್ರೂಡ್ ಆಯಿಲ್ ಪ್ರೈಸ್ ರೇಟ್ ಸೆಸ್ ನ ಇನ್ಕ್ರೀಸ್ ಮಾಡಿದ್ದಾರೆ ಫ್ರಮ್ 2,500. ಅದರ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿದ್ರೆ ಆಯಿಲ್ ಸೆಕ್ಟರ್ ಪಟ್ ಅಂತ ಕೆಳಗಡೆ. ಮಹೇಶ್ ಅವರೇ, ಭಾಸ್ಕರ್ ಅಂತ ಒಬ್ರು ನಮ್ಮ ವ್ಯೂವರ್ ಈಗ ದೂರವಾಣಿ ಸಂಪರ್ಕದಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಡ. ಭಾಸ್ಕರ್ ಅವರೇ ನಮಸ್ಕಾರ, ನಮ್ಮ ಜೊತೆ ಮಹೇಶ್ ಅವರಿದ್ದಾರೆ, ಮಾತನಾಡಿ ಭಾಸ್ಕರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಭಾಸ್ಕರ್ ಅವ್ರು, ಹೇಳಿ ಸರ್. ನಾನು ಸೌತ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ಒಂದು 65 ರೂಪೀಸ್ ಇರುವಾಗ ಒಂದು ಮ್ಯಾನೇಜರ್ ರೆಕಮೆಂಡ್ ಮಾಡಿದ್ರು ಅಂತ ಹೇಳಿ ಒಂದು 400 ಶೇರ್ ತಗೊಂಡೆ ಸರ್. ಯಾವುದು? ಸೌತ್ ಇಂಡಿಯನ್ ಬ್ಯಾಂಕ್ ಅಂತ ಸರ್. ಓಕೆ. ಅದು ಆಮೇಲೆ ಸ್ವಲ್ಪ ದಿವಸ ಆಗಿದ್ಮೇಲೆ ಇದು ಈಗ ಒಂದು 2-3 years ಆಗೋಯ್ತು ಸರ್. ಈಗ ಬಂದು 5,000 ಶೇರ್ ಅಂತ ಮಾಡ್ಬಿಟ್ಟು ಒಂದು ಲೆಟರ್ ಕಳ್ಸಿದ್ದಾರೆ. ಓಕೆ. ಈಗ ಇದನ್ನ ನಾನು ಈಗ ಮಾರ್ಬಿಟ್ಟು ಕ್ಯಾಶ್ ಮಾಡ್ಬೇಕಾದ್ರೆ ಹೆಂಗೆ, ಈಗ ಮಾರೋದು ಒಳ್ಳೇದಾ ಏನು ಅಂತ ನಿಮ್ಮ ಹತ್ರ ತಿಳ್ಕೋಬೇಕು ಅಂತ ಸರ್.
ಭಾಸ್ಕರ್ ಅವರ ನೀವು ಹೇಳ್ತಿರೋ ಸ್ಕ್ರಿಪ್ಟ್ ಬಗ್ಗೆ ಈಗ ಸದ್ಯಕ್ಕೆ ನನಗೆ ಮಾಹಿತಿ ಇಲ್ಲ, ಯಾಕಂದ್ರೆ ಅದು ಸೌತ್ ಇಂಡಿಯನ್ ಬ್ಯಾಂಕ್ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ನನಗೆ ಕಂಪನಿ ಕೋಡ್ ಅಲ್ಲಿ ಸಿಗ್ತಾ ಇಲ್ಲ. ಬಟ್ ನಿಮ್ಮ ಒಂದು ಕೇಸ್ ಸ್ಟಡಿ ಆಗಿ ನಾನು ಅದನ್ನ ಪರಿಗಣಿಸಿದ್ರೆ, ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ, ನೀವು ಬೈ ಮಾಡಿರೋ ರೀತಿ ಖಂಡಿತ ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಆಗಿದಾಗೋಯ್ತು, ಬೇರೆಯವರು ಸಜೆಸ್ಟ್ ಮಾಡಿದ್ರು ಅಂತ ಬೈ ಮಾಡೋದ್ರ ಬದಲು ಅಲ್ಲಿ ಏನಿದೆ ಆ ಸ್ಕ್ರಿಪ್ಟ್ಸ್ ಬಗ್ಗೆ ಚಿಂತನೆ ಬಿಟ್ಟು ಹೊಸ ಇನ್ವೆಸ್ಟ್ಮೆಂಟ್ ಶುರು ಮಾಡಿ, ಸ್ವಲ್ಪ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಅಲ್ಲಿ ಡಿವೈಡ್ ಮಾಡ್ಕೊಂಡು ನಿಮ್ ಪೋರ್ಟ್ಫೋಲಿಯೋ ಒಂದು 3 to 4 ಸೆಕ್ಟರ್ಸ್ ಯಾವ ಸ್ಟ್ರಾಂಗ್ ಸೆಕ್ಟರ್ಸ್ ಇದೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಭಾಸ್ಕರ್ ಅವರೇ, ನೀವು ನಮ್ಮ ಸಮಯ ತಂಡಕ್ಕೆ ಕರೆ ಮಾಡಿದ್ದಕ್ಕೆ. ಒಟ್ಟಾರೆ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಒಂದು ವೇಳೆ ಕಾಲ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. ಅದಕ್ಕಾಗಿ ನಾವು ಇವ್ರನ್ನ ಸಂಪರ್ಕಿಸಬೇಕು, ಹೆಂಗ್ ಸಂಪರ್ಕಿಸಬಹುದು ಅನ್ನೋದಕ್ಕೆ ಇಲ್ಲಿದೆ ಒಂದು ಉತ್ತರ. ಅವ್ರನ್ನ ನೀವು ಆರಾಮಾಗಿ ಸಂಪರ್ಕ ಮಾಡಬಹುದು. ಮಹೇಶ್ ಗೋವಿಯಾನೋ ಅವರನ್ನ, ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್. ಮೊಬೈಲ್ ಸಂಖ್ಯೆ 9662397776. ಅದರ ಜೊತೆಗೆ ಮತ್ತೊಂದು ನಂಬರ್ ಕೂಡ ಇದೆ, 9986950684. ಅದರ ಜೊತೆಗೆ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ, ಅದನ್ನು ಕೂಡ ನೀವು ಸಂಪರ್ಕ ಮಾಡಬಹುದು, www.osswealth.com ಅಂತ ಹೇಳಿ. ಅಲ್ಲೂ ಕೂಡ ನೀವು ಇವರನ್ನ, ಮಹೇಶ್ ಅವರನ್ನ ನೀವು ಸಂಪರ್ಕ ಮಾಡಬಹುದು. ಜೊತೆಗೆ ಅವರ ಅಡ್ರೆಸ್ ಕೂಡ ನಾವು ನಿಮ್ಗೆ ಕೊಡ್ತಾ ಇದೀವಿ. ಇವರ ಅಡ್ರೆಸ್ ನಂಬರ್ 701 ಬಾಟನ್ ಸೆಂಟರ್, MG ರೋಡ್, ಬೆಂಗಳೂರು. ಇವರ ಕಚೇರಿ ವಿಳಾಸಕ್ಕೂ ಕೂಡ ನೀವು ಬಂದು ಸಂಪರ್ಕವನ್ನ ಮಾಡಬಹುದಾಗಿದೆ. ಓಕೆ, ಕಡೆಯದಾಗಿ ಒಂದು ಪ್ರಶ್ನೆ ವೀಕ್ಷಕರಿಗೆ ಏನು ಹೇಳಿಕ್ ಬಯಸ್ತೀರಾ ಈ ವಾರದ ಮಾರ್ಕೆಟ್ ಬಗ್ಗೆ ಅಂತ? ನೋಡಿ, ಪ್ರೋಗ್ರಾಮ್ ನೋಡ್ತೀರಿ ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಈಗ ನಾವು ಪ್ರೌಡ್ ಆಗಿ ಹೇಳ್ಬೋದು. ನಮ್ಮ ಹಳೆ ಕಾರ್ಯಕ್ರಮಗಳಲ್ಲಿ, ಕಳೆದ ಕಾರ್ಯಕ್ರಮಗಳಿಗೆ ಬಂದ್ರೆ 5650 ದಾಟಲ್ಲ ಅಂತ ನಾನು ಹೇಳಿದ್ದೆ. ಆ ರೀತಿ ದಾಟ್ಲಿಲ್ಲ. 5300 ರೇಂಜ್ ಇಂದ ಕೆಳಗಡೆ ಬರೋದಿಲ್ಲ ಅಂದೆ, ಅದು ಸತ್ಯವಾಯಿತು. 5200 ರೇಂಜ್ ಅಲ್ಲಿ ತುಂಬಾ ಜನ ವೀಕ್ಷಕರು ಕೇಳ್ತಾ ಇದ್ರು, ಯಾವ್ದಾದ್ರು ಕಾಲ್ ಕೊಡಿ ಸರ್, ನೋಡೋಣ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. 5200 ರೇಂಜ್ ಅಲ್ಲಿ ಬೈ ಮಾಡಿದ ಪ್ರತಿಯೊಬ್ಬರು ವೀಕ್ಷಕರು, ಪ್ರತಿಯೊಬ್ಬ ಕ್ಲೈಂಟ್ ಫೋನ್ ಮಾಡಿ ಹೇಳಿದ್ರು 100-105 ಪಾಯಿಂಟ್ ಪ್ರಾಫಿಟ್ ಆಗಿದೆ ಅಂತ. ಲೇಟೆಸ್ಟ್ ಆಗಿ ಬಂದ್ರೆ ಈಗ ಬಜೆಟ್ ಅಲ್ಲಿ ನಮ್ಮ ಸಜೆಷನ್ಸ್, ನಮ್ಮ ಕಾಲ್ಸ್ ನಾವು ರಿಸರ್ಚ್ ಅಲ್ಲಿ ತಗೊಂಡಿದ್ರು 100 to 150 ಪಾಯಿಂಟ್ಸ್ ಪ್ರಾಫಿಟ್ ಕೊಟ್ಟಿದ್ದೀವಿ ನಾವು ಈ ವೀಕ್ ಅಲ್ಲೇ. ಸೊ ನಾನು ಹೇಳೋದೇನಂದ್ರೆ, ಒಂದು ಒಳ್ಳೆ ಇನ್ವೆಸ್ಟರ್ ಜೊತೆಗೂಡಿ ಅದರ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಲಹೆ ತಗೊಂಡು ನಿಮ್ಮ ನಿರ್ಧಾರ ಕೈಗೊಂಡು ಬೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಮಹೇಶ್ ಅವರೇ, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಮಾರ್ಕೆಟ್ ಮಂತ್ರದಲ್ಲಿ ಸಾಕಷ್ಟು ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ರೆ, ಮುಂದೆ ಏನಾಗುತ್ತೆ, ಈ ವಾರ ಏನಾಯ್ತು ಅಂತ. ಧನ್ಯವಾದಗಳು ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಒಟ್ಟಾರೆ ವೀಕ್ಷಕರೇ, ಇದು ಈ ವಾರದ ಮಾರ್ಕೆಟ್ ಮಂತ್ರ. ಮತ್ತೆ ನಿಮ್ಮ ಒಟ್ಟಿಗೆ ಮಹೇಶ್ ಅವರು ಮುಂದಿನ ವಾರ ಇದೇ ಸಮಯಕ್ಕೆ ನಿಮ್ ಜೊತೆಗೆ ಬರ್ತಾರೆ, ಸಾಕಷ್ಟು ಮಾಹಿತಿಯನ್ನು ಕೂಡ ನಿಮಗೆ ನೀಡ್ತಾರೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್. ನಿಮಗೆ ತುಂಬಾ ನೆಗಡಿ ಆಗಿದೆಯಾ? ಇದರಿಂದ ಸೀನು ಕೂಡ ಜಾಸ್ತಿ ಆಗ್ತಿದೆಯಾ? ನವೆಯಿಂದ ಕಣ್ಣುಗಳು ಕೆಂಪಗಾಗಿವೆಯಾ? ವೀಕ್ಷಿಸಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅರ್ಪಿಸುವ